ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಖುಷಿ ಚಾನಲ್ ನಿಮಗೆ ಸುಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಲಘುಗುರು ಪ್ರಸ್ತಾರ ಹಾಕುವ ವಿಧಾನವನ್ನು ತಿಳ್ಕೊಳ್ಳೋಣ. ಭಾಗ 1ರಲ್ಲಿ ನಾನು ಲಘುಗುರು ಪ್ರಸ್ತಾರ ಹಾಕುವ ವಿಧಾನ ಹಾಗೂ ಅದರ ಲಕ್ಷಣಗಳು, ಯಾವ್ಯಾವುದಕ್ಕೆ ಲಘು ಹಾಕಬೇಕು, ಗುರು ಹಾಕಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೆ. ಇವತ್ತು ಭಾಗ 2ರಲ್ಲಿ ಕೆಲವು ಪದ್ಯಗಳನ್ನು ಕೊಟ್ಟಿದ್ದೀನಿ. ಈ ಪದ್ಯಗಳಿಗೆ ನೀವು ಕೂಡ ನನ್ನ ಜೊತೆ ಸೇರಿಕೊಂಡು ಲಘುಗುರು ಪ್ರಸ್ತಾರವನ್ನು ಹಾಕಿ, ಆಗ ನಿಮಗೆ ಸುಲಭವಾಗಿ ಅರ್ಥ ಆಗತ್ತೆ. ನಾನಿಲ್ಲಿ 3 ಪದ್ಯಗಳನ್ನು ತಗೊಂಡಿದ್ದೀನಿ. ಆ 3 ಪದ್ಯಗಳಿಗೂ ಕೂಡ ನಾವು ಲಘುಗುರು ಪ್ರಸ್ತಾರವನ್ನು ಹಾಕೋಣ. ಪುಟ್ಟಿದ ನೂರ್ವರುಂ ಎನ್ನೊಡ ಹುಟ್ಟಿದ ನೂರ್ವರುಂ ಇದಿರ್ಚಿ ಸತ್ತೊಡೆ ಕೋಪಂ. ಇದೊಂದು ಕಂದ ಪದ್ಯ ಆಗಿರೋದ್ರಿಂದ ನಾವು ಕಂದ ಪದ್ಯಕ್ಕೆ ಲಘುಗುರು ಪ್ರಸ್ತಾರ ಹಾಕೋಣ. ಪುಟ್ಟಿದ ಒತ್ತಾಕ್ಷರದ ಹಿಂದಿನ ಅಕ್ಷರ ಗುರು. ಲಘು ನೋಡಿ, ಇಲ್ಲಿ ನೂ ಇದೆ. ನೂ ಅಂದರೆ ನ ಪ್ಲಸ್ ಊ. ಇದು ಊ ಅನ್ನುವಂತಹದ್ದು ದೀರ್ಘ ಸ್ವರ ಆಗಿರೋದ್ರಿಂದ ಇದಕ್ಕೆ ನಾವು ಗುರುವನ್ನು ಹಾಕಬೇಕು. ಅಲ್ಲದೆ ಅರ್ಕ ಒತ್ತಿದೆ ನೋಡಿ, ಅಲ್ಲಿ ಅರ್ಕ ಒತ್ತಿನ ಇಂದಿನ ಅಕ್ಷರವೂ ಕೂಡ ಆಗಿರೋದ್ರಿಂದ ಅದಕ್ಕೂ ಕೂಡ ನಾವು ಗುರುವನ್ನೇ ಹಾಕಬೇಕು. ನೋಡಿ, ಅರ್ಕ ಒತ್ತಿನ ಹಿಂದಿನ ಅಕ್ಷರ ಅಂದರೆ ನಾವು ವಾ ತಗೋಬಾರ್ದು. ಅರ್ಕ ಒತ್ತಿನ ಇಂದಿನ ಅಕ್ಷರ ಅಂದರೆ ನಾವು ನೂ ತಗೋಬೇಕು. ಆದ್ದರಿಂದ ಅರ್ಕ ಒತ್ತಿನ ಇಂದಿನ ಅಕ್ಷರ ಗುರು ಆಗುತ್ತದೆ. ವಾ ಲಘುವಾಗಿಯೇ ಉಳಿಯುತ್ತದೆ. ವಾ ಲಘು ಹಾಕಬೇಕು, ಅದಕ್ಕೆ ಗುರು ಹಾಕಬಾರ್ದು. ಲಘು 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 ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಲಘು ಒತ್ತಕ್ಷರದ ಹಿಂದಿನ ಅಕ್ಷರ. ಇಲ್ಲಿ ನೋ ಅಂತ ಇದೆಯಲ್ಲ, ಅಲ್ಲಿ ನಾವು ಮೊದಲನೇ ಊ ಬಂದಿರೋದ್ರಿಂದ ನಾವು ಅದನ್ನು ನೋ ಆಗಿರೋದ್ರಿಂದ ಅದನ್ನು ನಾವು ಲಘುವಾಗಿಯೇ ಇಟ್ಕೋಬೇಕು. ಓ ದೀರ್ಘ ಬಂದರೆ ಮಾತ್ರ ನಾವು ಅದಕ್ಕೆ ಗುರು ಹಾಕಬೇಕು. ಅದನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಲಘು. ನಂತರ 2ನೇ ಲೈನ್ ನೋಡೋಣ. ನೋಡಿ, 2ನೇ ಲೈನ್ ನೋಡೋದಕ್ಕಿಂತ ಮುಂಚೆ ಮೊದಲನೇ ಲೈನ್ನ ಚೆಕ್ ಮಾಡ್ಕೊಳ್ಳೋಣ, ಸರಿ ಮಾಡಿದ್ದೀವಾ ಅಂತ. ನಾನು ಆಲ್ರೆಡಿ ಹೇಳಿದೆ, ಇದು ಕಂದ ಪದ್ಯ ಅಂತ. ಕಂದ ಪದ್ಯದಲ್ಲಿ 4 ಮಾತ್ರೆಗಳಿಗೆ ನಾವು ಲಘುಗುರು ಗಣ ವಿಂಗಡಣೆ ಮಾಡ್ತೀವಿ. ನೋಡಿ, ಇದು ಸರಿಯಾಗಿ ಬಂದಿದೆ. 4 ಮಾತ್ರೆಗೆ ನಾವು ಗಣ ವಿಂಗಡಣೆ ಮಾಡಿದ್ದೀವಿ. ಯಾಕೆ ಗಣ ವಿಂಗಡಣೆ ಮಾಡಿದೆ ಅಂದರೆ ನಾವು ಹಾಕಿರುವಂತಹ ಲಘುಗುರು ಪ್ರಸ್ತಾರ ಸರಿ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಅಷ್ಟೇ. ನೆಕ್ಸ್ಟು ನಂತರದ ಸಾಲು ಸೇಮ್ ಆ್ಯಸ್ ಇಟ್ ಈಸ್. ಗುರು ಲಘು ಸೇಮ್. ಗುರು ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಲಘು. ಕೋ ದೀರ್ಘ ಬಂದಿರೋದ್ರಿಂದ ಗುರು. ಅನುಸ್ವರ ಬಂದಿರೋದ್ರಿಂದ ಗುರು. ನೋಡಿ, ಇದಕ್ಕೂ ನಾವು ಗಣ ವಿಂಗಡಣೆ ಮಾಡೋಣ. 4 ಮಾತ್ರೆಗಳಿಗೆ ಒಂದೊಂದು ಗಣ ವಿಂಗಡಣೆ ಮಾಡಿದ್ರೆ ಇಲ್ಲೂ ಕೂಡ ನಮಗೆ ಗಣ ವಿಭಾಗ ಸರಿ ಬಂತು. ಅಂದರೆ ನಾವು ಸರಿಯಾಗಿ ಲಘುಗುರು ಪ್ರಸ್ತಾರ ಹಾಕಿದ್ದೀವಿ ಅಂತ ಅರ್ಥ. ನೆಕ್ಸ್ಟ್ ಪೊಯಮ್ಗೆ ಹೋಗೋಣ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನೊಂದನ್ ಅಕಟ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ. ಇದೊಂದು ಭಾಮಿನಿ ಷಟ್ಪದಿಯ ಪದ್ಯ. ಲಘು ಒತ್ತಕ್ಷರದ ಹಿಂದಿನ ಅಕ್ಷರ ಗುರು. ಲಘು. ನೋಡಿ, ಇಲ್ಲಿ ಧ್ರು ಇದೆ. ಧ್ರು ಅಂದರೆ ದ್ ಪ್ಲಸ್ ರು. ಏನಾಯಿತು? ಧ್ರು ಆಯಿತು. ಇದು ಒತ್ತಕ್ಷರ ಅಲ್ಲ. ನೋಡಿ, ಎಷ್ಟೊಂದು ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಒತ್ತಕ್ಷರ ಅಂತ ಹೇಳಿ ಒತ್ತಕ್ಷರದ ಹಿಂದಿನ ಅಕ್ಷರವನ್ನು ಗುರು ಮಾಡಿಬಿಡ್ತೀರಾ. ಆದರೆ ಇಲ್ಲಿ ಊ ಬಂದಿರೋದ್ರಿಂದ ರು ರಸ್ವಸ್ವರ ಆಗಿರೋದ್ರಿಂದ ನಾವು ಅದನ್ನು ಲಘುವಾಗಿಯೇ ಉಳಿಸ್ಕೋಬೇಕು. ಲಘು
ನೆಕ್ಸ್ಟು ಉರವಣಿಸಿ. ನೋಡಿ ಇಲ್ಲಿರೋದೆಲ್ಲ ರಸ್ವ ಸ್ವರನೇ, ಎಲ್ಲದಕ್ಕೂ ಲಘು ಲಘು ಲಘು. ನೊಂದನ್ ಅನುಸ್ವರ, ಲಘು ಲಘು ಲಘು. ಟಾ ಕಿಳಿ ಟಾ ಇರೋದ್ರಿಂದ ಗುರು ದೀರ್ಘ. ಕುರುಪತಿಗೆ ಇಲ್ಲೂ ನೋಡಿ ಎಲ್ಲವೂ ಕೂಡ ಲಘುವಾಗಿಯೇ ಇದೆ. ಕೇಡಾದದೆಂದನು ದೀರ್ಘ ದೀರ್ಘ ದು ಅನುಸ್ವರ ಲಘು ಲಘು. ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಲಘು 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 ಲಘು. ಆದರೆ ವಾಮಿನ್ ಷಟ್ಪದಿಯ ಮೂರನೇ ಕೊನೆಯ ಅಕ್ಷರ ಲಘುವಾಗಿದ್ದರೂ ನಾವು ಅದನ್ನು ಗುರು ಮಾಡಬೇಕು. ಹಾಕಿದ್ದೀವಿ. ನಂತರ ಹರಿಯ ಕಾತಿಯ ತಡೆವರಾರೆಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದಿಳಿದು ನಡೆತಂದು. ಇದಕ್ಕೂ ಲಘು ಗುರು ಪ್ರಸ್ತಾರ ಹಾಕೋಣ. ಹರಿಯ ಕಕಿಳಿ ಕ ದೀರ್ಘ, ತಡೆವ ದೀರ್ಘ, ರೆಂದು ಎರಡು, ಬಲ ಲಘು ಲಘು, ಬೆರಗಾಗಿ ದೀರ್ಘ ಲಘು. ನೋಡಿ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ, ಆಗಲೇ ಹೇಳಿದೆ ವ್ಯಂಜನಾಕ್ಷರ ಬಂದರೆ ಅದರ ಹಿಂದಿನ ಅಕ್ಷರವನ್ನು ಸೇರಿಸ್ಕೊಂಡು ನಾವು ಅದನ್ನು ಗುರು ಮಾಡಬೇಕು. ಗುರು. ನೋಡಿ ಇಲ್ಲಿ ಲಘು ಲಘು ಅಂತ ನಾವು ಮೆನ್ಷನ್ ಮಾಡಿಬಿಡ್ತೀವಿ ಮಿಸ್ಸಾಗಿ, ಆದರೆ ಕೆಳಗಡೆ ಸಾಲನ್ನು ನಾವು ಗಮನಿಸೋದೇ ಇಲ್ಲ. ನೋಡಿ ಕೆಳಗಡೆ ಸಾಲಿನ ಮೊದಲನೆಯ ಅಕ್ಷರದಲ್ಲಿ ನಮಗೆ ಒತ್ತಕ್ಷರ ಇದೆ. ಆ ಒತ್ತಕ್ಷರದ ಹಿಂದಿನ ಅಕ್ಷರ ಆಗುತ್ತೆ, ಮುಚ್ಚಿರಲು. ಆದ್ದರಿಂದ ನಾವು ಅಲ್ಲಿ ಗುರುವನ್ನು ಹಾಕಬೇಕು, ಇಲ್ಲಾಂದರೆ ನಿಮಗೆ ಲಘು ಗುರು ಪ್ರಸ್ತಾರದಲ್ಲಿ ಗಣವಿಂಗಡಣೆ ತಪ್ಪಾಗತ್ತೆ. ನೋಡಿ ಮುಚ್ಚಿರಲು, ಆದ್ದರಿಂದ ನಾವಲ್ಲೇನು ಮಾಡಬೇಕು, ಗುರು ಅದಾದಮೇಲೆ ಲಘು ಲಘು ಲಘು. ದೀರ್ಘ ದೀರ್ಘನೂ ಬಂದಿದೆ, ಒತ್ತಕ್ಷರದ ಹಿಂದಿನ ಅಕ್ಷರವೂ ಆಗಿದೆ. ಭೀಷ್ಮನು ಬೆದರಿ ರಥದಿಂದ ಅನುಸ್ವರ ದಿ ಳಿ ದು ನಡೆ ತಂದು. ಮತ್ತೆ ನಾವೇನು ಮಾಡಬೇಕು, ಲಾಸ್ಟಲ್ಲಿ ಒಂದು ಅಕ್ಷರವನ್ನು ವಿಂಗಡಿಸಿ ಅದನ್ನು ನಾವು ಗುರು ಹಾಕಬೇಕು. ಈ 3 ಪದ್ಯಗಳು ನಿಮಗೆ ಅರ್ಥ ಆಗಿದರೆ ಧನ್ಯವಾದಗಳು. ನೋಡಿ ನೀವು ಇನ್ನೂ ಹೆಚ್ಚಿನ ಪದ್ಯಗಳನ್ನು ಪ್ರಾಕ್ಟೀಸ್ ಮಾಡಿ. ಧನ್ಯವಾದಗಳು.